ನಂತರ ಅರೆಹೊಳೆ ಹಾಯ್ ಆಚೀಚ್ ಮನೆಯವರಿಗೆಲ್ಲ ಬೆಳಗಾಯಿ ಆಚೀಚ್ ಮನೆಗೆ ಗಂಡಸರ್ದೆಲ್ಲ ಒಂದುವರೆಗೆ ಹುಲ್ಲ ಸೊಪ್ಪು ಬಂತೇನು ಆರೆ ನಮ್ಮನೆ ಜೋಗಳು ಇನ್ನು ಹಸಿ ಮೇಲೆ ಹೊರ್ಕತ್ ಎಂತ ಹೇಳುದು ಹೇಳಿ ಅಲ್ದಿರೆ ಆ ಹೊಟ್ಟಿ ಮಾಡಿನ ಜಂಗಿನ ಪಕಾಸಿ ಒಂದು ಜಾರಿ ಹೋಯ್ತ ಅದು ನಂದು ಸಮ್ ಮಾಡಿ ಅಂದೇಳಿ ಹೇಳ್ತಾ ಈ ಕಡದ ಅದ್ರಷ್ಟಕ್ಕೆ ಅದು ಪೂರ ಬಿದ್ದೆಲ್ಲ ತುಂಡ ಒಂಚೆಲ್ಲ ಹೊಡೆದೋಯ್ತು ಅಂದೇಳಿ ಹಾ ನನ್ನ ಕೆಲಸ ಮಾಡಿಸ್ಕೊಂಡ್ ಕೈಲ ಕಾಣಿ ಇವ್ರನ್ನೆಲ್ಲ ಹೈಕಂಡು ನಾವು ಮನೆ ಮಾಡ್ಕ ಇಪ್ಪದೆ ಬೇಡ ಮನೆಯೂ ಬೇಡ ಸಂಸಾರ ಬೇಡ ಈ ಜೀವಮಾನವೇ ಬೇಡ ಅನ್ಸಿ ಹೋಯ್ತು ಎಂತ ಹೇಳುದೆ ಹೇಳು ಕಾರ ಏಳು ಹೋಗ್ಲ ಏಳು ರಾತ್ರಿ ಹೇಳ್ರು ತೀರುವುದಿಲ್ಲ ನಮ್ಮ ಮನೆ ಕತಿ ಇಲ್ಲೆಲ್ಲ ಸಾದಿ ರಾಸಿ ಬಿದ್ದಿತ್ತೆ ಒಂಚೂರು ಗುಡ್ತಿ ಅನ್ಕೊಂಡ್ರೆ ಆಗೊಂಡು ಹಿಡಿ ಕೊಡ್ತಕೋ ಎತ್ತ ಹಾಕ್ತೆ ನಾನಪ್ಪ ನೀನ ಮರಯ್ಯ ನಾನೆಲ್ಲ ಊರ್ಕ ಅಂದ್ ಮಾಡಿದಿ ಎಂತ ಇವತ್ತು ಶಾಲೆಗೆ ಪಂಜದ್ ಇಲ್ಯಾ ಇಲ್ಲ ಬಾ ಇವತ್ತು ಶಾಲೆಗೆ ಹಾತಿಲ್ಲ ಎಂತಕ್ಕೆ ತಿಂಗೋಡಲ್ದ ಅದಕ್ಕೆ ಈ ತಿಂಗೋಡ ಶಾಲೆಗೆ ಹಾರೆ ಮುಂದಿನ ತಿಂಗೋಡವ್ರಿಗೆ ಹಾತಾ ಇರ್ಕಾರ್ ಒಟ್ಟು ಹೊಡೆದ ಹಾಕೋಕಿದ್ದಿ ಹಳಿ ಜಬ್ ಮಾತಾಡ್ದಾಗಿತ್ತವ ಇಲ್ಕಂಡ್ ಮಾತಾಡುದಲ್ಲ ಸುಮ್ಮನೆ ಶಾಲೆಗೆ ಹೋಗಿ ನೀನು ಶಾಲೆಗೆ ಹಾಕೋಕ್ ಚೀಲ್ವಾ ಪುಸ್ತಕವ ಮಾಸ್ಟ್ರು ಬೇರೆ ಬೀಡ್ರಲ್ಲಿ ತಪ್ಪು ಕೇಳಿ ನನ್ನ ಕೇಳಿಲ್ಲ ಈಟ್ರೋಲ್ ತಪ್ಪು ಕೇಳಿರ ಮಗ ಅದಕ್ಕೇನ ಹೊಟ್ಟಿ ಮಾಡಿ ತುಂಡೈ ಬಿದ್ದಿತ್ತಲ್ದ ಒಂದು ರೀಪಿಂಗ್ ಕೋಲ್ ಎಕ್ಕೊಂಡು ಹೋಗ ಮಾಸಕ್ಕೆಲ್ಲ ಅಳತಿ ಮಾಡಿ ತುಂಡು ಮಾಡುಕಳ ಮತ್ತು ಉಳದನ್ನ ಶಾಲೆ ಬಿಸಿ ಊಟದ ಒಲಿ ಹಾಕುಕಳ ಸುಮ್ಮನೆ ಶಾಲೆ ಹಾಗೆ ನೀ ನಂಗಂದ್ರ ಕೂಳೆ ಹಂಚ ದಂಬಿ ರೀಪನ್ ಅದೇ ಅಕ್ಕಂಗಾರ ಎಂತಂದಿ ನೀನ ಮಾತಾಡ್ರ ನಿನಗೆ ಒಂದು ದೇಹ ಕಾಲಡಿ ಕೊಡ್ತಿ ಹೇಳ ಸೊಡ್ಡು ಹೊಡೆದು ಹಾಕ್ತಿ ಎಂತ ಕಡೆ ಅಕ್ಕನ ನಾನು ದೇವ್ರೆ ಅಲ್ದಿರೆ ಆ ಹೆಣ್ಣಿನ ಕಾಲ್ ಮೇಲೆ ಬರದ್ದು ನೀನು ಹಣಿ ಮೇಲೆ ಬರ್ದಿತ್ತಾನ ಓದಿ ನಾಳೆಗೆ ಏನಾರು ಐಕಂದಳಿ ಇಡೀ 12 ಗಂಟೆ ರಾತ್ರಿವರೆಗೆ ಕೂಕ ಓದುತ್ತ ಹೆಣ್ಣ ನೀನ ಒತ್ತು ಹೈಕರಿಲ್ಲ ಇಷ್ಟು ಗೊಂಜಿ ತಿನ್ಕಂಡ ಮುದ್ದೆ ಮುಲ್ಲೆ ಮನಿ ಕಂಡ ನಿನಗೇನಾರು ತಂದು ಕೊಟ್ಟು ಪುರೇಸುದ ಮರಯ್ಯ ನಾನು ದೇವ್ರೆ ಒಂದ್ ಜೊತೆ ಹೊಸ ಉಂಗಿ ಚಡ್ಡಿ ಇವತ್ತು ಹೊಲ್ಸ್ಕೊಂಡ್ಬಂದು ಕೊಟ್ರೆ ಅದನ್ನ ಅಲ್ಲಿ ಹತ್ತಿ ಇಲ್ಲಿ ಹಾರಿ ಮರ ಹೊರ್ಕಿ ಹೊಂಗಿ ರಾಶಿ ಮೇಲೆ ಹೊರ್ಕಿ ಬರೇ 3 ದಿನಕ್ಕೆ ಅದನ್ನ ಹೊರದ್ ಕಾಂತನ್ಕಿಂತ ಮಾಡ್ಕ ಬಪ್ಪ ನೀವು ಇವನಿಗೆ ಏನಾರ ತಂದು ಕೊಟ್ಟು ನಾ ಪುರೈಸುದ ಅದು ಅಲ್ದೆ ಮಗ ನಿಂಗೆ ಏನ್ ಬೇಕಾದ್ರು ನನ್ ಕೇಂದ್ರತಿಲ್ಲ ನೀನ್ ಅಪ್ಪನ ಕೇಣ್ ಹೋಗ್ ಅಪ್ಪಯ್ಯ ಬಂದ್ರು ಹೊಲ್ ಪೂರ ತಾಸ್ತೀಗ ಅಲ್ಲ ಅಪ್ಪಯ್ಯ ಬಂದ್ರ ಅಂದಳಿ ಈ ನಮ್ಮ ನೀನು ಹೊಲಿತ್ತಲ್ಲ ಈ ಗಂಡ ಅಪ್ಪಯ್ಯಲ್ಲಿ ಪಾರಿನಿಗೆ ಹೋಯ್ ಬಂದೆ ಅಲ್ಲ ಮನಿಕಂಡ್ ಹಾಸಿ ಮೇಲಿಂದ ಹಾಳು ಸೊಡೆ ಹಾಗೆ ಬಂದದ್ದು ಕಡೆ ಓ ಆ ರೇಡಿ ಬಂದ್ ಮಾಡು ಅದು ರೇಡಿ ಅಲ್ಲ ಅಬ್ಬಿ ಮ್ಯಾಳಿ ಮೆಟ್ಟು ಓಹೋ ನಮ್ಮನೆ ಆಫೀಸಿನರ ಪೇಪರ್ ಓದ್ಕಂತ ಬಂದ್ರಲ್ಲಿ ಅಂತ ಹಾಕಿರ ಪೇಪರಿಗೆ ನೀನು ಅಬ್ಬಿ ಬೈಕಿ ಮೇಲೆ ಚಕ್ಕುಲಿ ಹಾಕಿರ್ತೀನಿ ಕಲ್ದೆ ಹೊಲ್ಲ ಶಾಲೆಗೆ ಬಿಸಿ ಊಟದ ಪಾತ್ರಕ್ಕೆ ಹೊಲ್ಲಿ ಬಿದ್ದ ಮಕ್ಕಳೆಲ್ಲ ವಾಂತಿ ಮಾಡ್ಕೊಂಡು ರದ್ನಲ್ಲ ಹಾಗೆ ವಾಂತಿ ಮಾಡೋದು ಪೇಪರ್ ಹಾಕ್ರೆ ಪೇಪರ್ ನಾಯಿ ತಿಂತಿಲ್ಲೇನಾ ಪೇಪರ್ ವಾಸನೆ ಬರ್ತಿಲ್ಲ ಪೇಪರಿಗೆ ವಾಂತಿ ಹಾಕಿರ ಕೇಳಿದಲ್ಲ ನಾನು ಇಲ್ಲಲ್ಲ ವಿಷಯ ಬರೀಲ್ಲ ಕೇಳಿದ್ದ ವಿಷಯ ಬರೋರ ಇತ್ಕತಿ ಇದೇನು ಇವತ್ತು ಅಮ್ಮನವ್ರು ಇಷ್ಟು ಸಾಪು ತಯಾರದ್ದ ಯಬ್ಬ ಎಂತ ನಿಮ್ಗೆ ಗೊತ್ತಿಲ್ಲ ಇವತ್ತಲ್ಲಿ ಪಂಚಾಯತ್ ಆಫೀಸಿಗೆ ಒಂದು ಮೀಟಿಂಗ್ ಇತ್ತಲ್ಲ ಅದಕ್ಕೆ ಬೇಗ ಎದ್ದು ಎಲ್ಲ ತಯಾರು ಮಾಡ್ಕೊಂಡು ಸಾಪಾಯ್ತಾ ಸಾಪಾಯ್ತು ಬಹುಶಃ ಪಂಚಾಯತ್ ಆಫೀಸಿಗೆ ನೀನು ಈ ನಮ್ಮನೆ ಮಾಡೋದು ಕಂಡ್ರೆ ಎಲ್ಲರೂ ದಿಲ್ಲಿ ಸಂಸತ್ತಿಗೆ ಹಾಕಿದ್ರೆ ನಮ್ಮ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡಿಗೆ ಮೊನ್ಕತ್ತಿದ್ಯೇನೋ ಅಲ್ಲ ಹೋಗಲ್ಲ ಚಾ ಮಾಡುದ ಚಾ ಮಾಡು ಕಾಲ್ ಬೇಡ್ದ ಏನು ಕರೀತಿಲ್ಲ ಓಕಿ ಚೀಲು ಖಾಲಿ ಮೊನ್ನೆ ತಂದು ಓಕಿ ಚೀಲು ಖಾಲಿಯಾ ಮೊನ್ನೆ ತಂದು ಓಕಿ ಚೀಲು ನಾ ತಿಂದಲ್ಲ ಜನ ತಿಂದದ್ದು ಧ್ಯಾನ ತಿಂದದ್ದ ಅಯ್ಯಯ್ಯ ಹಬ್ಬ ಅಪ್ಪಯ್ಯ ಇದು ಎಂತ ಕಡೆ ಸೊಡ್ಡು ತುಂಬ ಇಳಿತಲ್ಲ ಎಣ್ಣೆ ನಾನು ಹಾಕದ್ ಎಣ್ಣೆ ನೀನು ಹಾಕಿದ ನಿನ್ನ ಮಾತು ಕೇಂದ್ರ ಗೊತ್ತಾತ್ ಎಲ್ಲ ಗಾರ್ ಕುಡ್ದು ಸೊತ್ತೋಯ್ಬೇಡ ಶಾಲಿ ಗೊತ್ತಿಲ್ಲೇನ ಇವತ್ತ ಅಪ್ಪಯ್ಯ ಶಾಲಿ ಅಪ್ಪು ಚೀಲ ಇಲ್ಲ ಈಗಲ್ದ ಅಬ್ಬಿ ಹೇಳೋದು ಓಕೆ ಚೀಲು ಖಾಲಿ ಅಂತ ಹೇಳೋದಕ್ಕೆ ಪುಸ್ತಕ ತುಂಬ್ಕೊಂಡು ಹೋಗ ಇವತ್ತು ಹೋಗಿತ್ತಿಲ್ಲ ಥ್ಯಾಂಕ್ಸ್ ಅಪ್ಪ ತಾಗರ್ದಿ ಮಿತ್ತ ಅಪ್ಪಯ್ಯ ಚಾ
ಹತ್ತ ಅದಕ್ಕೆ ಓಡುವೆಲ್ಲೋ ಬೆಳಗಿನ ಜಾಮ ಕೂಗುಕೆ ಯಾರು ಎಂತ ಅಂದ ಎಣ್ಸೂರೆ ಬರ್ದೆ ಗಾದಿ ಹಿಂದಿನವ್ರು ಬರ್ದೆ ಗಾದಿ ಮಾಡಿರ ಎಂತಕ್ಕೆ ಅಪ್ಪನ ಬುದ್ಧಿ ತಪ್ಪನೆ ಬಂತ ಕೆಪ್ಪ ನನ್ನ ಮಗನಿಗೆ ಅಂದಳು ಅದೇ ಅಪ್ಪನ ಕಡೆಗೆ ಮೊರಲ ಇಲ್ಲ ಕಾಗೊಂಡ ಕತೆ ಇಲ್ಕಣ್ ಪೇಪರ್ ಅಯ್ಯೋ ಇಲ್ಕಣ್ ಎಂತ ಹಾಕಿರ್ಕಣ್ ಇಲ್ವಾ ಎಂತದ ಇದೆ ಇಲ್ಕ ಗೆಂಡ ಸೇವೆಯ ವೇಳೆ ನೂಕು ನುಗ್ಗಲು ಮಹಿಳೆಯರಲ್ಲಿ ಅಸಮಾಧಾನ. ಏ ಭಗವಂತ ಗಂಡ ದೊಂಡದು ನೀವು ಮಹಿಳೆಯರಿಗೆ ಸಮಾಧಾನ ಇಲ್ದಿರ ಹಾಪದ ಯಾಕೆ ಮನಿ ಒಲಿ ಗಂಟೆ ಕಾಲು ಹಾಕಿರತ್ತಿಲ್ಲ ಪೇಪರ್ ಓದೋದು ಅರ್ಥ ಇದ್ದೀರಾ ಓದೋದು ಬೇಡ ಅಲ್ಲಿ ಬದಿಯಾಗ ಹೋಗಿ ಸುಮ್ಮನೆ ಕೂಕಣಿ ಆಯ್ತ ಬೋದಿಂಗ್ ಹಾಪ ಏ ಅಲ್ಕಣ ಬೆಂಗಳೂರು ಅರಮನೆ ಮೈದೇವನಿ ಪ್ರೋಗ್ರಾಮ್ ಯಾಸುವಕಂತ ಬಸ್ಮಾಸುರ ಬಂದಂಗಿತ್ತು ಅಲ್ಕಣ್ ಎಲ್ಲೇ ಇಲ್ಕಣ್ ಒಂದು 50 ರೂಪಾಯಿ ಕೊಟ್ಟು ಕಳಿಸತ್ತೆ ನಾನು ಮನೆಗೆ ಇಲ್ಲ ಅಂದಳು ಅಲ್ಲ ಎಂತ ಅಲ್ಲ ಗುಣಸ ನಿಮ್ ಕೊಂಡಾಗಿಂತ ಗುಮ್ಮಳ ಗುತ್ತಿ ಹುಟ್ಟಿತಾ ಯಾಕೆ ಅದು ನಮ್ಮ ಮಗಳು ಶ್ಯಾಮಲ್ ಅಲ್ದ ಶ್ಯಾಮಲ್ನ ಹಾಯ್ ಡ್ಯಾಡಿ. ಎಲ್ಲಿಗೆ ಹೌದಣ್ಣ ಗಾಡಿಗ ಮಮ್ಮಿ ಎಲ್ಲಿ? ಮಮ್ಮಿ ಮಮ್ಮಿ ಈಜಿಪ್ಟ್ ಪಿರಮಿಡ್ ಒಳಗೆ ಹೋಗದ್ ಬೆಚ್ಚಿರುವ ಹಿಡ್ಕ ಬಾಹು ಮಮ್ಮಿ ಅಲ್ಲಿ ಇದಲ್ಲ ಅಂತ ನೀನು ಮಾಂಡಿ ಕೂದಲು ಟಿಲ್ಲರಿ ಸಿಕ್ಕ ಬಿದ್ದದ ಅದೆಲ್ಲ ಹಾಗೆ. ಹಾಗೆ ಅಂದೇಳಿ ಎಲ್ಲರೂ ಮಾಂಡಿ ಕೂದಲು ಸೊಟ್ಟಿಗೆ ಬರ್ತಾರೆ ಬುಡುಗುಡು ಅರ್ಧ ಬಿಡುಕಿದ್ದಿ ಏನು ಪಿಕ್ನಿಕ್ ಕಲೆಕ್ಷನ್ಗೆ ಹೋಯ್ಟ್ಯಾ ಯಾಕೆ? ಎಂತ ನಿನಗೆ ಒಂದೇ ಪುಸ್ತಕ ಇತ್ತಲ್ಲ ಅಲ್ದಿರಿ ನೀನು ಪುಸ್ತಕ್ಕಿಂತ ಮೊಬೈಲೇ ತಡ್ದಲ್ದ ಅಣ್ಣ ನಿಂಗೆ ಮೊಬೈಲ್ ಅದು ಅದೆಲ್ಲ ಹಾಗೆ ಡ್ಯಾಡಿ. ಎಂತ? ಈಗ ಮೊಬೈಲ್ ಇಲ್ದೆ ಏನೂ ಆಗೋದಿಲ್ಲ. ಹೌದಾ? ಮೊಬೈಲ್ ಇಂದ ಏನ್ ಬೇಕಾದ್ರೂ ತರಿಸ್ಬೋದು. ಹೌದಾ ಅಯ್ಯಬ್ಬ ಎಂತ ನಿಮ್ಗೆ ಗೊತ್ತಿಲ್ಲ ಅದ ಮೊನ್ನೆ ಮಂಡ್ಯಾಗ ಮಸ್ತ್ ಏನಾಯ್ತಂದಿ ಅಯ್ಯಣ್ಣ ಒಂದು ಚೀರಣಿಗೆ ಬಾಚಣಿಗೆ ಎಲ್ಲ ಉದ್ರಗೆಲ್ದ ತೋರಿಸಿ ಕೊಟ್ಟದ್ದೆ. ಹೌದಾ ಎಸ್ ಡ್ಯಾಡಿ, ನಿಮ್ಗೆ ಏನಾದ್ರೂ ಬೇಕಾ? ಹಾ ನಂಗೆ ಒಂದು ಮಂಡಿ ಹಾಕು ಹಾಳಿ ಒಂದು ಅಡಿಗೆ ಗೊಬ್ಬರ ಹೇಳ ಛೀ, ಕೊಳಕು. ಒಳಕ್ಕೆ ಗೊಬ್ಬರ ನೀ ತಿಂಬುದು ಬೇಡ ಮರಣ ಕಟ್ಟಿಗೆ ಹಾಕೋಣ ಅದು ಎಂತ ಹೇಸಿಕೆ ಅದ ಎಂತ ಗೊಬ್ಬರ ಹಾಳಿ ತೊಡಕ ಗೊಬ್ಬರದ ಹೆಡ್ಗೆ ಸಿಕ್ಕುಕಂತ ಕುಂದಾಪುರ ಶಾಂತಿ ಅದ. ಎಸ್ ಮಮ್ಮಿ, ಯು ಆರ್ ರೈಟ್. ಅಯ್ಯೋ ನೀ ಉರುಳು ಅಂಟಿಕೆಯ ನೀ ಹುಟ್ರ ಕೂಡ ಸತ್ತೋಯ್ರು ಖರ್ಚಾರು ಉಳಿತೀತಣ ಅಲ್ದಿರ ನಾನು ಇತ್ಲೇ ಕಾಣ್ತಾ ಇದ್ದೀನಿ ನೀನು ಕಾಲೇಜುಗಳು ಬಪ್ಪ ತಡಾಪದೆ ಅಂತ ಕಣೆ ಮನಿ ಬಪ್ಪ ತಡಾಪದ ಮಧ್ಯಾಹ್ನಕ್ಕೆ 3 ಗಂಟೆ ಮನೆ ಬಂದು ಕೂಕಂ ಕೆಂಡ ಅಂತ ಬಾಲೋಡಿ ಶಾಲೆಗೆ ಹೊತ್ತ ಮತ್ತೆಲ್ಲ ಸೈಬರ್ ಕಟ್ಟಿ ಗರ್ಕಿ ಬಟ್ಟ ಕೊಲ್ಕೋರಿಗೆ ಹೊತ್ತದ ಕಾಲೇಜಿಗೆ ಯೋಗಳ ಅದೆಲ್ಲ ಹಾಗೆ ಡ್ಯಾಡಿ. ದೊಡ್ಡ ದೊಡ್ಡ ಕ್ಲಾಸಿಗೆ ಹೋದಾಗೆಲ್ಲ ಬರೋದು ಲೇಟ್ ಆಗುತ್ತೆ. ಹಾ ಇನ್ನು ನೀ ಮುಂದೆ ದಡ್ ಕ್ಲಾಸಿಗೆ ಹೋದಂಗು ಮನಿ ಬರೋದು ಕೈ ಇದಾಗತ್ತೆ ನಾವು ಜಪ್ಪಿ ಹುಡುಕರ್ ಸೈ ಅಲ್ದ ನಿಂಗೆ ಕಾಲೇಜಿಗೆ ಪಳಿ ಮೊಬೈಲ್ ಅಂತ ಮನೆಗೆ ಬೆಚ್ಚಿಗೆ ಬರತ್ತಿಲ್ಲ ಅದು ಡ್ಯಾಡಿ, ಎಲ್ಲಾದ್ರೂ ದೂರ ಹೋದ್ರೆ ದೂರ ಅಂದ್ರೆ ಎಲ್ಲ ಕೊಳ್ಳೂರು ಹೊಳಿ ಹೊಂಗಿ ತೋಡು ಗೊತ್ತ್ಯಾ ಅಲ್ಲ, ಅದು ಡ್ಯಾಡಿ ಎಲ್ಲಾದ್ರೂ ದೂರ ಹೋಗಿ ದಾರಿ ತಪ್ಪಿ ಹೋದ್ರೆ ಲೊಕೇಶನ್ ಜೊತೆ ಬರೋದು ಅಂತ. ಹಾ ಒಂದ್ ದಿವಸ ಲೋಕೇಶ ಒಂದ್ ದಿವಸ ಪ್ರಣೂತ ಒಂದ್ ದಿವಸ ಯೋಜಿತ ಅವರೆಲ್ಲ ನಮ್ಮ ಮನೆ ಬಂದು ರಾಶಿ ಬೀಳಲಿಲ್ಲ ಅಲ್ದಾ ಎಂತ ಮಂಡಿ ಸಮಯ ಇಲ್ಲ ನಿಮ್ಗೆ ಈ ಕಾಲೇಜಿಗೆ ಹೊತ್ತು ಮಕ್ಕಳಿಗೆ ಹೆಣ್ಗಳ ಗಂಡ್ಗಳಂದೇಳಿ ಭೇದ ಐತೆ. ಅದಕ್ಕೆ ನಿನ್ನ ಅಪ್ಪಯ್ಯ 8ನೇ ಕ್ಲಾಸಿಗೆ ಶಾಲೆ ಕೊಯ್ದು ಮಾಡಿ ಮನೆಗೆ ಕೂರ್ಸೋದು ಭೇದ ಇಲ್ಲ ಅಂತ ಹೇಳಿ ಹಂಗಲ್ಲ ಅಲ್ಲಿಗ ಮಕ್ಕಳ ಉಮ್ದು ತಿಮ್ದು ಓದುದು ಬರುದೆಲ್ಲ ಹೊಟ್ಟೆ ಅಲ್ದಿ. ನೋ ಮಮ್ಮಿ, ಯು ಆರ್ ಸೋ ರಾಂಗ್. ಅದಕ್ಕೆ ಸುಮೂರು ರೋಗ ಅಲ್ಲ ಮನೋರೋಗ ಡ್ಯಾಡಿ, ಎಂತ ಅದ್ ಹಾಗಲ್ಲ ಡ್ಯಾಡಿ. ಎಲ್ಲಾದ್ರೂ ದೂರ ಹೋಗಿ ದಾರಿ ತಪ್ಪಿ ಹೋದ್ರೆ ಮೊಬೈಲ್ ಅಲ್ಲಿ ಲೊಕೇಶನ್ ಹಾಕೊಂಡ್ ಬರೋದು ಅಂತ. ಏನ್ ಕಿಚ್ಚಿಡೋದು ಯಾರದ್ದು ಹೆಣ ಈ ಬಾಜಿ ಹಂಗ ಎಲ್ಲಪ್ಪ ಎಲ್ಲ ಯಾರದ್ದು ಹೆಣ ಅದ ಡ್ಯಾಡಿ, ಎಂತ ಕನ್ಫ್ಯೂಸ್ ಮಾಡಬೇಡಿ. ಯಾಕೆ ಹರೀಶ್ನಿಗೆ ಹೋಗೋ ಮೆಸೇಜು ಗಣೇಶ್ನಿಗೆ ಹೋಗುತ್ತೆ. ಅವರೆಲ್ಲ ಯಾರು ಅವರೆಲ್ಲ ಹ್ಯಾಪಿ ಫ್ರೆಂಡ್ಸ್. ಏ ಭಗವಂತ ಆಗಳ ಅದಕ್ಕೆ ಹೇಳೋದು ನೀನು ಹೆಣ್ಗಳ ಗಂಡ್ಗಳಿಗೆ ಭೇದ ಇಲ್ಲ ಅಂದೇಳಿ ಅದಕ್ಕೆ ಬೀಡಿ ಗೆರ್ಸಿಕೊಂಡು ಒಂದೇ ಮೊಬೈಲ್ ನೀವು ಗೆರ್ಚುದಲ್ದ ನಿನ್ನ ದೋಸ್ತಿಗಳೆಲ್ಲ ನಿನ್ನ ಮೊಬೈಲ್ ಹಂಗಿದ್ರಂಬ್ರಲ್ಲ ಅಲ್ಲಿ ಏ ದೇವ್ರೆ ಭಗವಂತ ಗುಣ್ಸಿಗೆ ಅಂತ ಐತೆ ಅಣ್ಣ ಅದ್ರಾಗ ಎಂತ ಐತೆ ಅಂದೇಳಿ ಹೇಳ ಅಲ್ದಿರ ಮೊರ್ಲ ಗುಣ್ಸಿಗೆ ಅಷ್ಟೇ ಸಾಕ. ಡ್ಯಾಡಿ, ಫೇಸ್ಬುಕ್ ಪುಸ್ತಕವಾ ಹಾಳು ಮಾಡ್ಕೊಂಬೇಡ. ಈಗ ಆ ಹೆಣ್ಣು ಒಂದು ಅಂಗಿ ಹಾಕೊಂಡತೆ ಒಂದು ಮನೆ ಬಾಗಿಲಕ್ಕಿ ಕಂಡಂಗಿತ್ತು. ಇದು ಎಂತ ಅಂಗಿ ಅಣ್ಣ ಇದು ಇದ್ರ ಕಾಲು ಸೆಡಿಯನ್ನ ನಿತ್ತಲ್ಲಿ ನಿಲ್ಲುವುದಿಲ್ಲಲ್ಲ. ಅದ ಈಗಲ್ಲ ಪ್ಯಾಶನ್ ಅಲ್ದ ಐನಿ ಪ್ಯಾಂಟ್ ಒಂಚೂರು ಟೈಟ್ ಟೈಟರ್ ನಮ್ಮ ಕ್ವಾಟ ಕುಂದಾಪುರ ರಸ್ತೆ ಒಂಚೂರು ಹೊಂಟ ಬೀತ್ ಮಗ ಈಗ ಮಳೆಗಾಲಂಗೆ ಕಾಲಿ ಕಾಲು ತಡೆದು ಬೀಳುಕಿದ್ದೆ. ಈಗ ಶಾಲು ಉಟ್ಕೊಂಡು ಈಗ ಪ್ಯಾಂಟ್ ಬೇಡ ಶಾಲ್ ಉಟ್ಕೊಂಡು ಹೆಣ್ಣಂತ ಅಲ್ಲಿ ಬುದ್ನಿ ಸಾಂಗ್ ಹೋಯ್ತಿತ್ತ ಮತ್ತೇನು ಮರವಂತಿ ಅಮಾಸಿ ಸಾವಂತ ಗೊತ್ತದ ಈಗ ಅಣ್ಣ ಶಾಲು ಉಟ್ಕೊಂಡು ವಾಟ್ ಡ್ಯಾಡಿ, ಈ ಬಟ್ಟೆನ ನಾನ್ ಸುತ್ಕೊಂಡು ಹೋಗ್ಬೇಕಾ? ನಿಮ್ಗೇನ್ ತಲೆಗೆಟ್ಟಿದ್ಯಾ? ಯಾಕೆ? ಈ ಡ್ರೆಸ್ಗೆ ಏನಾಗಿದೆ? ನನ್ನ ಕಾಲೇಜ್ ಫ್ರೆಂಡ್ಸ್ ಏನ್ ಹೇಳ್ತಾರೆ? ಅದು ನನ್ನ ಸ್ಟೇಟಸ್ಗೆ ಸರಿ ಹೋಗಲ್ಲ. ನಿಮ್ಮನ್ ತಂದೆ ಅಂತ ಹೇಳ್ಕೊಳಕ್ಕೆ ನಂಗೆ ನಾಚಿಕೆ ಆಗ್ತಾ ಇದೆ. ಈ ಬಟ್ಟೆ ನೀವೇ ಸುತ್ಕೊಳ್ಳಿ. ಭಗವಂತ ಯಾರಿಗೆ ಹೇಳ್ತಾನೆ ಅಯ್ಯೋ, ಅಮ್ಮ
ಹೀಗೆಂತ ಕರ್ನಾಟಕ ಹಸ್ತಿ ಆಗಳ ಈಗ ಪೆಟ್ಟು ಬದಲುಕೊಳ್ಳೆ ಎಂತದ ಅಪ್ಪಯ್ಯ ಅಮ್ಮ ನನ್ನ ಜೀವ ಹತ್ತ ಕಾಪಾಡು ನೀನಂದೇಳಿ ಅಲ್ಲ ಯಾರೇ ಕುಂದಾಪುರದಂಗೆ ಎಲ್ಲೇ ಹುಟ್ಲಿ ಏನೇದಾಯ್ಲಿ ಜೀವ ಹಾಪ್ ಕಾಲಕ್ಕೆ ಬೇಕಪ್ಪ ನಮ್ಮ ಕುಂದಾಪುರವೇ ಕುಂದಾಪುರ ಭಾಷೆಯ ಏನ ನೆನ್ಪಿಟ್ಕೋ. ಎಂತ ಒಂದೇ ಸಲ ಮೈ ಮೇಲೆ ಬಂದದ್ದ ನಿಮ್ಗೆ ಯಾಕೆ? ಆಳದ್ದ ಯಾಕೆ ಅಲ್ದಿರ ಹಾ ಓದಿ ಮುಂದೆ ಏನಾರು ಐ ಕಂದಳಿ ಇಡೀ 12 ಗಂಟೆ ರಾತ್ರಿ ಕುಕ್ಕ ಓದಿ ಓದಿ ಆ ಹೆಣ್ಣಿನ ಕೊಂಡ ಕೆಂಪ ಐತ. ಆ ಕಣ್ಣು ತುಟಿ ಎಲ್ಲ ಆಪರೇಷನ್ ಅದ್ದನ್ ಮಾಡಿದಿ. ಅಲ್ಲ ಈ ನಮ್ಮನಿ ಹೊಡೆದು ಬಡ್ದು ಹೆದರ್ಸ್ರೆ ಆ ಹೆಣ್ಣಲ್ಲಿ ಶಾಲೆಗೆ ಹೋಗಿ ಪರೀಕ್ಷೆ ಬರೋದು ಹೆಂಗೆ ಇವತ್ತ? ಹೋಯ್ ಬರೇ ಹೊಸ ಹೇಳ್ತೇನೆ. ಮಮ್ಮಿ ಡ್ಯಾಡಿ ನಾನು ಕಾಲೇಜಿಗೆ ಹೋಗಿ ಎಕ್ಸಾಮ್ ಬರ್ತೀನಿ, ಆಶೀರ್ವಾದ ಮಾಡಿ. ನೀವು ಓದೋದೇ ಹೌದಾರ ಪಾಸ್ ಆಗ. ಎಂತ ಕಾಲಿ ಕೈಗೆ ಎಳೆದ್ರು ಹೇಳ್ದೆ ಎಂತ? ಆಶೀರ್ವಾದ. ಡಾಗ್ ಕಿಶ್ಯೂ ಮಗ, ಡಾಗ್ ಕಿಶ್ಯೂ. ಡ್ಯಾಡಿ ಆ ಡಾಗ್ ಕಿಸ್ ಯು ಅಲ್ಲ, ಗಾಡ್ ಬ್ಲೆಸ್ ಯು. ಹಾಗೆ ಒಂದು ನೆನ್ಸ್ಕೊಂಡು ಬರ್ರೆ ಹೋ. ಬಾಯ್ ಡ್ಯಾಡಿ, ಬಾಯ್ ಅಮ್ಮ, ಬಾಯ್ ಡ್ಯಾಡಿ. ಬಾಯ ನಾಯಕರ ಕಡೆಗೆ ಹೇಳ್ತಿ ಎಲ್ಲೆಲ್ಲಿ ಎಂತ ಬೆಚ್ಚಿರೋದು ನಮಗೆ ಗೊತ್ತಿಲ್ಲ. ಹಾಯ್ ಸಾಯ್ ಬೇಡಲ್ಲ, ಊಟ ಗೀಟ ಹಾಗೆ ತಿಳಿಸಿ ಬಾ. ಇಲ್ಲಿ ಬನ್ನಿ. ಎಂತ ಆ ಹೆಣ್ಣಿಗೆ ಇಂಗ್ಲೀಷ್ ಎಂತದ್ದು ಹೇಳ್ರಿ ಅಲ್ಲ? ಡಾಗ್ ಕಿಶ್ಯೂ ಅಂದದ್ ನಾನು. ಹೊಸ ಮೈಲಮ್ರ ಹೌದಮ್ರಲ್ಲ. ನಾನು ಎಂತದಾರು ಇಂಗ್ಲೀಷಾಗ ಹೇಳ್ಕೊಂಡ್ ಮಾಡಿದ್ ಹೇಳಿರು ಇಲ್ಲ ಹೆಣ್ಣಿನ ಎದುರು ಬರೀ ಜಬ್ದೆ ಸೈ. ಈಗ ನನ್ನ ಮರ್ಯಾದೆ ಹೋಯ್ತಾ? ಈಗ ಹಾಪ್ ಇಷ್ಟೊತ್ತರ ಇದ್ದೀತ ಹಬ್ಬ ಮಾತಾಡ್ತ್ರಿ ಹೆಂಗೆ ನನ್ನ ಮಗಳು ಹೆಂಗೆ? ನಿನ್ನ ಮಗಳ ಕಾಲಿಗೆ ಹಾಳು ಹೊಡೆದ್ರೆ ಬಿಜಾಪುರ ಕುದುರಿ ಅದು. ಇಲ್ಗಣಿ ಹಾ. ಹೆಣ್ಣಂದಳಿ ಸಸಾರ ಮಾಡಿ ಮಾತಾಡೋಕ್ ಹೊಯ್ಬೇಡಿ. ಹಾ. ನಾಳೆ ಹಳ್ತಿನ ಕಾಲದ ನಮ್ಗೆ ಒಂದ್ ಮುಷ್ಟಿ ಕೂಳ ಹಾಕುದಾರ ಹೆಣ್ಣೆ. ಕೂಳು ಹಾಕುವುದಲ್ಲ, ನಮ್ಗೊಂದು ಗಿಟಕ್ಕೆ ನೀರು ಕೊಡುವುದಿದ್ರ ಹೆಣ್ಣೆ. ನೆನಪಿರ್ಲಿ, ಹೆಚ್ಚು ದಿನ ಹೋತಲ್ಲ. ಏ ಪರಮಾತ್ಮ, ಈಗ ಒಂದ್ಸಿನ ಕೇಳಿ ಮಾತಾಡಿ ಪೂರೈಸೋಕ್ ನಂಗೆ ಸಾಧ್ಯ ಇತ್ತ? ಇಲ್ಗಣಿ ನೀವು ಒಂದ್ ಬದೇ ಸುಮ್ಮನೆ ಕೂ ಕಣಕ ನಾ ಒಂಚೂರು ರೇಡಿ ಕಣ್ ಹಾಕ್ ರೆಡಿ ಹಾಕ. ನಮಸ್ಕಾರ. ನಮಸ್ಕಾರ. ವಾರ್ತೆಗಳು ಓದುತ್ತಿರುವವರು ಜಡ್ಡಿನ್ ಗೆದ್ದಿ ಗಣಪಯ್ಯ. ಇದೀಗ ಬಂದ ಸುದ್ದಿ. ಒಂದೇ ಕುಟುಂಬದ 4 ಜನ ಅಣ್ಣ ತಮ್ಮಂದಿರು ಕಾವೇರಿ ನೀರು ಪಾಲು. ಇದು ಎಂತದೆ? ಎಂತದೆ? ಆ ನಮ್ಮನಿ ಮಳಿ ಹೆಚ್ಚಾಗಿ ಗುಡ್ಡ ಕುಸ್ತು ಹೋಯ್ಕೊಂಡಿತ್ತು, ಕಾವೇರಿ ಮನಿ ನೀರು ತಪ್ಪು ಬದ್ದವು, ನಗನಾಚಿಕೆ ಬಿಟ್ಟವು. ಗಣಿ ಸುಮ್ಮನೆ ಕೂ ಕಂಡು ಕೇಳ್ರಿ ಅಲ್ದೆ ರೇಡಿ ತೆಗ್ದು ಬದಿ ಬಿಸಾಡ್ತೀನಿ ನಾನು. ರೇಡಿ ಬಂದ್ ಮಾಡೋದು ನಿನ್ನ ಅಪ್ಪ ತಂದು ರೇಡಿ ಅಲ್ಲ, ನಿನ್ನ ವರದಕ್ಷಿಣೆಗೆ ತಂದದ್ದಲ್ಲ. ನಾನು ನೀನು ಮದುವೆ ಹಾಕಿದ್ರೆ ಬಂದು ರೇಡಿ, ನಿನ್ನನ್ನಾರು ಹೆರ್ ಕಳಿಸಿ ರೇಡಿನ ಹೆರ್ ಕಳಿಸೆ ನಾನು. ಆಗದೆ ಹೊದ್ದೆಲ್ಲ ಹಾಕಿ ರೇಡಿ ಹಾಕಿ ಸುಮ್ಮನೆ ಕೂಗಣಿ. ಜಲಪಾತ ವೀಕ್ಷಿಸಲು ಹೋದ ಮಹಿಳೆಯರು ಪ್ರಪಾತಕ್ಕೆ ಬಿದ್ದು ಸಾವು. ಮೃತ ಮಹಿಳೆಯರ ಕುಟುಂಬಕ್ಕೆ ತಲಾ 1 ಲಕ್ಷ ರೂಪಾಯಿ ಪರಿಹಾರ ಘೋಷಣೆ. ಏಂಡಿಯನ ಅಲ್ಲ ಹೌದಮ್ರಲ್ಲ ಮರ್ರೆ, ನೀರ್ ಹರಿದ್ ಕಾಮ್ಕೋ ಅದ್ ಹೆಂಗ್ ಸರಲ್ಲ ನೀರೇ ಬೀಚ್ ಹೊತ್ತಾಬ್ದಿ. ಹೌದಮ್ರ, ನಾನು ನಿನ್ನ ಹತ್ರ ಹೋಗಂದಿ ಹೌದಾ? ಒಯ್ರೆ ಹೋಯ್ರಿ ಇಷ್ಟೊತ್ತಿ ನನ್ನ ಅಕೌಂಟಿಗೆ 1 ಲಕ್ಷ ರೂಪಾಯಿ ಬರ್ತಿತ್ತು. ಯಾವ್ದಾದ್ರು ಗುರ್ತದ ಭಟ್ರನ್ನ ಗೋಕರ್ಣ ಹಿಡಿದು ಅಸ್ತಿ ಹಾಕಿ ಸೂತಿಗೆ ಕಳ್ಕೊತಿದ್ದಿ. ಇವತ್ತು ಗೌಲ್ ಮುಟ್ಟೋದು ಮಾಡ್ತಿದ್ದಿ. ಅಲ್ಲ ನಿಮ್ಗೆ ಏನಾರು ನಗನಾಚಿಗೆ ಮಾನ ಮರಿದಿ ಏನಾರು ಇತ್ತಕೇಂತಿ ಅಲ್ದಿರೆ ನಾನು ಸತ್ತೋಯಿ ನಿಮ್ಮ ಅಕೌಂಟಿಗೆ ದುಡ್ಡು ಬಪ್ಪದ ಆಗದ? ಅಲ್ಲ ಗುಣಸ ನಿಮ್ಮ ಜನ್ಮಕ್ಕೆ ಹಾ. ಏನಾರು ಬ್ಯಾಂಕಿನ ಬೆಚ್ಚದಿತ್ತ ನೀವು? ಬೆಚ್ಚಲ್ಲ. ಎಂತ ಬೆಚ್ಚರಿ? ನೀ ಮದುವೆ ಬಂದ್ಲಾಗೈತೆ, ನಿನ್ನ ಚಿನ್ನಪುರ ಎಲ್ಲಿತ್ತು? ಬ್ಯಾಂಕಿನಿಗೆ ಬೆಚ್ಚದಲ್ದ ನಾನು. ನನ್ನ ಚಿನ್ನ ಬೆಚ್ಚರ ಕೇಳದಲ್ಲ, ಹಾ. ಏನಾರು ಒಂಚೂರು ದುಡ್ಡು ಕಾಸ ಬ್ಯಾಂಕಿನ ಮಧ್ಯೆ ಬೆಚ್ಚದಿತ್ತ ನೀವ? ದುಡ್ಡು ಬೆಚ್ಚರೆ ಬಡ್ಡಿ ಬತ್ತು, ಚಿನ್ನ ಬೆಚ್ಚರೆ ನೋಟಿಸ್ ಬರ್ತದೆ. ಅದು ಯಾರು ತೆಗು ಎರಡು ಕಳಿಸೋದು ಬ್ಯಾಂಕ್ ಮ್ಯಾನೇಜರ್, ನಿನ್ನ ಅಪ್ಪ ಅಲ್ಲ. ಏ ಭಗವಂತ, ಎಂತ? ಆಯ್ತು ಬಿಡಿ. ಈಗ ಹಾ. ನಾಡ್ದೀಗ ಎಂತ ನಂಬ್ಲಿತ್ತ ನಿಮ್ಗೆ? ನಾಡ್ದಿಗೆ ಅಂತ ತಮಾಷೆಯಾ? ಅಲ್ದೆ ಹಾ. ನಿಮ್ಗೆ ಒಂಬ್ಳೆ ಹೋಯ್ತಾ? ಹಾ. ನಾಡ್ದೀಗ ನಮ್ಮ ಮದುವೆ 20 ವರ್ಷ ಆತ್ತಲ್ಲ, ಹಾ. ಎಂತ ಮಾಡ್ವಿ? ನಾವು ಮದುವೆ ಅದು ಹಾಲು ಎದುರು ಮಂಡಿ ಜಪ್ಕಂಬ ಈ ದರಿದ್ರ ದಿಬ್ಬಣ ಹೋಯ್ತದಲ್ಲಿಂದ ಅಂದೇಳಿ ಊರಾಗೆಲ್ಲ ಹಂಗೆ ಮಾಡ್ತಾರ? ಅದೆಂತ ಕಂಡಿ ಮಾಡ್ಕೊ ಹೋಗು. ನಾ ಅದು ಹೇಳದಲ್ಲ, ಹಾ. ಎಲ್ಲರೂ ದೂರ ತಿರ್ಗೋಕ್ ಹಪ್ಪ ಅಂದು ಎಲ್ಲಿ ಹಪ್ಪೆ? ಊರ ವಿದೇಶಿ ಪ್ರಯಾಣಕ್ಕೆ ಹಪ್ಪ. ಓ ಹಬ್ಬ ಒಂದೇ ಸಲ ನಿತ್ಬೇಟಿ ವಿದೇಶ ಪ್ರಯಾಣ ಅಂತೇಳಿ ಅಂತಕ್ಕೆ? ನೀ ಭಾರತದಂಗೆ ಎಲ್ಲೇ ಬಿಟ್ರು ಮನಿ ಬತ್ತೆ, ಅಲ್ಲಿಂದ ಮನಿ ಬಪ್ಪಗಾಗ ನೀ ಹೊಡ್ಕಿ ಸಾಯ್ಕಲ್. ಗಣಿ ನಾವೀಗ ಹಾಪ್ದೆಂತೂ ಹತ್ತ ಹಾ. ಖರ್ಚು ಮಾಡೋದೆಂತ ಖರ್ಚು ಮಾಡುತ್ತ ಹುಲ್ಲಿಗೆಲ್ಲ ಹಾಪದ್ ಬೇಡ. ಎಲ್ಲಾರು ನಮ್ಮ ಪೈಕ್ಯಾರೋ ನೆಂಟ್ರು ಇದ್ದಲ್ಲಿಗೆ ಹಪ್ಪ ಎಲ್ಲಿಗೆ ಹಪ್ಪೆ? ರಂಗನ ತಿಟ್ಟು ಪಕ್ಷಿಧಾಮ ಪಾಪ. ಹುಲ್ಲಿ ಯಾರಿದ್ರೆ ನಿಮ್ ಪೈಕ್ಯಾರ? ಹೌದಾ? ಅಲ್ಲಿದ್ದ ರಣ ಹದ್ದು ಕಾಕಿ ಪೂರ ನಿಮ್ ಸಂತಾನದವೆ. ಅವು ಸತ್ತದಂತ ತರ್ಕ ತಿಂತು, ನೀ ನನ್ನ ಜೀವಿದಲ್ಲಿ ತರ್ಕ ತಿಂತೆ ಅಷ್ಟೇ, ಮತ್ತೇನು ವ್ಯತ್ಯಾಸ ಇಲ್ಲ. ಏ ಭಗವಂತ, ಏಗಳು ನನ್ ತಕೊಂಬಂದು ಈಗ ಉಣಿಸಿ ಕೊಟ್ರು. ಆ ದಿನ ನಂದು ಎಲ್ಲ ಕೈದೈತಿ, ಕಾಮ್ದ ಕೇಮ್ದ ಗನದ ಉಂಬದ ತಿಂಬದ ಪೂರ ಕೈದೈತಿ. ನಿಮಗ್ ನನ್ ತಕೊಂಬಂದು ಕೊಟ್ಟು ಬದ್ಲ ಎಲ್ಲಾರು ಕೊಲ್ ಕಟ್ಟಿ ಹೊಳಿಗೆ ಹಾಕಿ ರಾಗಳಿಗೆ ತೀರ್ಮಾನ ಆತಿದಿತ್ತು. ಈ ವರ್ಷ ತುಂಗಭದ್ರ ಹೊಳಿ ತುಂಬಿತ್ತಂಬ್ರ, ಅದಕ್ಕೆ ಹಾರ್ ಡ್ಯಾಮ್ ಬಾಗಲ್ ತೆವಕು ಹೆಣ ಹೇರ್ ಬರ್ತದ. ಇಲ್ಗಣಿ ಅದೆಲ್ಲ ಆಯ್ತು, ನನ್ ಕತ್ತಿ ಬಿಡಿ. ಈಗ ಮತ್ತೊಂದು ಗೊತ್ತಿತ್ತು ನಿಮ್ಗೆ? ಎಂತ? ನಮ್ಮನೆ ಹಬ್ಬಿಗೆ ಹಾ. ನಾಡ್ದಿ ಹೊರ ತರ್ಸದ್ ಹುಟ್ಟದ ಹಬ್ಬ ಅಂಬ್ರ.
ನಾವೆಂತ ಮಾಡುವೆ? ನಾವು ನಿನ್ನ ಅಬ್ಬಿ ಹಳಿ ಜಬ್ಬಿನ ತೊಟ್ಲಿ ಹಾಕಿ ತೂಗುವ ಅಕ್ಕ ಗಣಿ ನೀವೆಲ್ಲದಕ್ಕೂ ಹಿಂಗೆ ಗಮ್ಮತ್ ಮಾಡ್ರ ಅಂತಿಲ್ಲ. ಹಾ. ಒಲ್ಲೀಗ ಅಣ್ಣ ಒಂದು ಸರ್ವ ಹಾಕ್ತಂಬ್ರ, ಹಾ. ಅಕ್ಕ ಒಂದ್ ಜೊತೆ ಬಳಿ ಹಾಕ್ತಾಳಂಬ್ರ, ಹಾ. ತಮ್ಮ ಒಂದ್ ಜೊತೆ ಬೆಂಡೋಲಿ ಹಾಕ್ತಂಬ್ರ. ಹಾ. ಏನು ಹಾಕ್ದಿರ ನಮ್ ಮರ್ಯಾದೆ ಇಲ್ಲ. ಹಾ. ನಾವ್ ಏನ್ ಹಾಕುವ ಅಂದ್ರೆ ನೀವ್ ಹೇಳ್ಕೀಗ ನಾವು ನಿನ್ನ ಅಬ್ಬಿ ಬಾಯಿನ ಮರ ಗುರ್ಲ ಹಾಕುವ. ಒಳ್ಳೆ ಬರ್ತಡೆ 14 ಒಂದು ಮಾಡಿಬಿಟ್ರೆ ಕೈ ದಿನ್ನಿಲ್ಲ ಜಲ್ಮಕ್. ಅಲ್ಲ ಎಂತ ನಿಮ್ ಕತಿ ಅಂತದ? ಯಾಕೆ ಹ? ಎಂತ ಹೇಳುದಂತ ನೀವೀಗ? ಯಾಕೆ ಅಲ್ಲ ಈಗ ಹುಣ್ಸ ಬೆಳಗ್ಗೆಯಿಂದ ಸಾಯಂಕಾಲದರಿ ಮನೆ ಕಮ್ಮಿ ₹1 ಕೆಲ್ಸಕ್ಕಂದಳಿ ಹೊತ್ತಿಲ್ಲ, ಏನು ಮಾಡುದಿಲ್ಲ. ಎಂತ ನಿನ್ನ ಹತ್ರ ಮಾತಾಡ್ತಾ ಇಕೊಂಡ್ರೆ ನೀನು ಎಷ್ಟು ಮಾತಾಡುವೆ ಹೇಳಿದೆ ನಂಗೆ ಗೊತ್ತಿತ್ತು. ಹೀಗೆ ಮಾಡಿ ಮಾಡಿ ಮಧ್ಯಾಹ್ನ ದಿವಸ ಹಾಳು ಮಾಡಿದೆ. ಇನ್ನು ಸಾಯಂಕಾಲಕ್ಕೆ ಅವ್ರ ಪದಾರ್ಥ ಹೊಕ್ಕ ಮಾಡು, ನಾನು ಹೋಗಿ ಗಂಟಿ ಎಪ್ಕ ಬರ್ತೀನಿ. ಅಷ್ಟೇ ಆಯ್ತು ಬಿಡಿ. ಅಪ್ಪೆ. ಮಾತಾಡ್ತಾನೆ, ಮಾತಾಡ್ತಾನೆ. ಏ, ಈಗ? ಇಲ್ವಾ ಇದೆಂತ ಚಿಲುಗಡೆ? ಅಪ್ಪಯ್ಯ ಬೆಳಗ್ಗೆ ನೀವೇ ಹೇಳ್ರಲ್ಲ ಓಕೆ ಚೀಲ ತಕ್ಕ ಹೋಗಂದ. ಬೇಡ, ಇವತ್ತು ಓಕಿ ಚೀಲ ತಕ್ಕೋದಿಯಲ್ಲ, ನಾಳೆಗೆ ಅಲ್ಲಿ ನಾಯಿ ಮನೆ ಕಡಿತು ಗೋಣಿ ಅದನ್ನ ತಕಡು. ನಾಳೆಗೆ ಅಲ್ಲಿ ಇವಳಪ್ಪ ಗಾರಿ ಮಾಡ್ತಾ ಸಿಮೆಂಟ್ ಗೋಣಿ ತಕೋ ತಿಳ್ಕಣ ಸಾಲದಂಗೆ. ಇದು ಶಾಲೆಗೆ ಒತ್ತಿ ಇಲ್ವಾ? ಎಂತ ಇದೆ? ನೆಲ್ಲಿಕಾಯಿ, ಹುಣ್ಸಿಕಾಯಿ. ಗಡ ಶಾಲೆ ಪುಸ್ತಕ ಬಿಟ್ಟು ಮತ್ತೆಲ್ಲ ಇತ್ತು. ನಾಳೆಗೆ ಒಂದು ದಿಂಬು ಒಂದು ಹಸಿ ತಗೊಂಡು ಮಾಸ್ಟರ್ ಬಪ್ಪ ತಡಾರಿ ಶಾಲೆಗೆ ಮೊನ್ಕೊಂಡ್ಲಕ್ಕ ನಮ್ನೆ ಸಮಯ. ಈಗ ಗಡ ನೀನ ಬೇಜಾರು ಮಾಡ್ಕೊಂಡಿದ್ದಿಲ್ಲ ಎಂತಕ್ಕೆ? ಅಪ್ಪಯ್ಯ ನಾನು ನಾಳೆಯಿಂದ ಶಾಲೆಗೆ ಹೋಗ್ತಿಲ್ಲ. ಎಂತ ಮಗ? ನಾನು ನಾಳೆಯಿಂದ ಶಾಲೆಗೆ ಹೋಗ್ತಿಲ್ಲ. ಎಂತಕ್ಕೆ? ಮಾಸ್ಟರ್ ಹೊಡೆದ್ರೆ ಎಂತ ಮಾಡ್ರೆ? ಯಾರದ? ಯಾವ ಮಾಸ್ಟರ್ ಅದ? ಗಂಟಿಗೆ ಎಂತ ಮಾಡ್ರೆ? ನಿತ್ಕೋ. ಅವಳೆಂತ ಮಾಡುದಿಲ್ಲ ನಿತ್ಕೋ. ಯಾರದ್ ಮಾಸ್ಟರ್ ಯಾರದು? ಅವಳೆಂತ ಮಾಡುದಿಲ್ಲ ನಿತ್ಕೋ. ಗುಂಡಿಗೆ ಹೊಡೆದ್ ಮಾಸ್ಟರ್ ಯಾರ? ಮಾಸ್ಟರ್ ಎಲ್ಲಿದ್ರು? ಮಾಸ್ಟರ್ ಶಾಲೆಗಿದ್ರ ಮನೆಗಿದ್ರ? ಮಾಸ್ಟರ್ ಎಲ್ಲಿದ್ರು? ಮಾಸ್ಟರ್ ಎಲ್ಲಿದ್ರು ನಂಗೆ ಈಗೀಗ ಎಲ್ಲಿ ಓಡಿ ಸಾಯ್ತ ಕಡೆ ನೀನು ಹುಡ್ಕೋದಿಲ್ಲ ಇಷ್ಟು ಜನ ನಂಗೆ. ಯಾರೇ ಗುಂಡಿಗೆ ಎಂತ ಮಾಡ್ತಾರೆ? ಶಾಲೆ ಮಾಸ್ಟರ್ ಹೊಡಿದ್ರ? ಮಾಸ್ಟರ್ ಎಲ್ಲಿದ್ರ? ಗುಂಡಿಗೆ ಯಾಕೆ ಹೊಡೆದ್ರೆ? ಮಾಸ್ಟರ್ ಮನೆಗಿದ್ರ ಶಾಲೆಗಿದ್ರ? ಮಾಸ್ಟರ್ ಎಲ್ಲಿದ್ರ ನಂಗೆ ಈಗ ಆಯ್ತು. ಗುಂಡಿಗೆ ಎಂತ ಮಾಡ್ತಾರೆ? ಶಾಲೆ ಮಾಸ್ಟರ್ ಹೊಡಿತ್ರ? ಮಾಸ್ಟರ್ ಶಾಲೆಗಿದ್ರ ಮನೆಗಿದ್ರ? ಗಡ ಮಾಸ್ಟರ್ ಮನೆಗಿದ್ರೆ ಎಂತ ಮಾಡ್ತಾ? ಮಾಸ್ಟರ್ ಮನೆಗಿದ್ರು ಈಗ ನಾನು ಮಾಸ್ಟರ್ ಮನೆ ಹೊತ್ತಿ. ಮಾಸ್ಟ್ರಿ ಮದಿ ಆಯ್ತು, ಮಾಸ್ಟ್ರಿ ಹೆಂಡ್ತಿ ನಮ್ಮನೆ ಬತ್ರ ಎಂತ ಮಾಡುದು? ಎಂತ ಅಲ್ಲ ನಿಮ್ಗೆ ಎಂತ ಮಂಡಿ ಸಮ ಇತ್ತಾ? ಯಾಕೆ? ಆ ಗುಂಡಿನ ಅಂತ ಶಾಲೆಗೆ ಅಂತ ಬುಡು ಕೊಡ್ಸದ ನಾನ? ಗುಂಡಿ ಹೆಚ್ಚೈತೆ ಅಂತ ಕೊಡ್ಸದ? ಏಯ್ ಮನೆಗೆ ನಾವು ಬಿಡು, ಶಾಲೆಗೆ ಮಾಸ್ಟರ್ ಬಿಡು. ಅದೆಂತ ಗುಂಟಿ ಅದ? ಒಂದು ಹೇಳ್ತಿ ಕೇಳ, ಯಾವ ಮಕ್ಕಳು ಶಾಲೆಗೆ ಬಡಗಿತಿ ಅಂದ್ರೆ ಹಾಳಾತಿಲ್ಲ. ಯಾವ ಮಕ್ಕಳು ನಂಬದಿಂಗೆ ಇವತ್ತು ಕುಂದಾಪುರ ಶಾಲೆಗೆ ಆಗಳಿಗೆ ಒಂದೊಂದು ಬಡಗಿ ಮಾಸ್ಟರ್ ಕೈ ತಿಂದಿರೋ ಅದೇ ಮಕ್ಕಳು ಇವತ್ತೆಲ್ಲ ಸೇರಿ ಕುಂದಾಪುರ ಕನ್ನಡ ಹಬ್ಬ ಮಾಡ್ತಾರೆ. ಹೋಯ್ತಾ? ಮಾಸ್ಟರ್ ಮಕ್ಕಳ ಕೈ ಬಡಗಿ ತಿಂದ್ರೆ ಏನು ಹಾಳಾತಲ್ಲ. ನಿನ್ನ ಮಗ ಏನು ಮೇಣದಂಗೆ ಆದ್ದಲ್ಲ. ಒಂದು ನಿಮಿಷ ತಡ್ಕೋ. ಎಂತಕ್ಕೆ ಬಡದ್ ಗಡೆ ಮಾಸ್ಟ್ರ್? ಅಪ್ಪಯ್ಯ ಮಾಸ್ಟರ್ ಪ್ರಶ್ನೆ ಕೇಳ್ರ ನಾ ಉತ್ತರ ಹೇಳ. ಇದೊಂದು ವಾಸನ ಮನೆಯ ಅಲ್ದಿರ 4 ಜನ ದಾರಿ ಮೇಲೆ ಗನ್ನಾರ್ ಸಿಕ್ಕಿ ಬಡ ನಿನ್ ಹೆಸರು ಅಂತ ಕೇಳ್ರೆ ಸೀದಾ ಮನೆ ಬಂದ ಅಬ್ಬ ನನ್ನ ಹೆಸರು ಅಂತ ಕೇಳ್ಕೊಳಪ್ಪ ನೀವ. ಶಾಲೆ ಮಾಸ್ಟರ್ ಅಂತ ಕೇಮ್ದೀವಿ ಅಂತ ಹೇಳು ಸಮ ಆಯ್ತು ಬಿಡಿ. ಇಲ್ವಾರ ಎಂತ ಪ್ರಶ್ನೆ ಕೇಳ್ರಿ? ಅಪ್ಪಯ್ಯ ಮಂಗನಿಂದ ಮಾನವ ಅಮ್ರ ಹೌದಾ ಅಪ್ಪಯ್ಯ? ಮಂಗನಿಂದ ಮಾನವ ಅಮ್ರ ನಮ್ಮ ಕುಟುಂಬದಂಗೆ ಯಾರಿಲ್ಲ. ನೀನು ಅಬ್ಬಿ ಕುಟುಂಬದಂಗೆ ಯಾರಿದ್ರು? ಅವು ಕುಟುಂಬದಂಗೆಲ್ಲ ಹೊನ್ನು ಒಡುವ ಇಪ್ಪದು ಪಂಚಮುಖದ ಒಡು ಇಲ್ಲ. ಮತ್ತೆಂತ ಕೇಂದ್ರ ಗಡೆ? 6 3 ಬೇರೆ 9 ಅಂದ್ರೆ ಎಷ್ಟಪ್ಪಯ್ಯ? 6 3 ಬೇರೆ 9. ಆಯ್ ಅಲ್ಲಿ ಅಕ್ಕ ಗೊತ್ತಿದ್ರೆ ಅಗಂಡಿ ಹೇಳಿ ಕೊಡಕಾಗ್ದೆ. ಲೆಕ್ಕ ಗೊತ್ತಿಪ್ಪದಲ್ಲ ಮರ್ಯಾದಸ್ತ್ರ ಮನೆಗೆ ಮಾಡು ಲೆಕ್ಕ ಅಲ್ಲ. ಅಲ್ದ ಎಂತಕ್ಕಪ್ಪಯ್ಯ? ನಂಗೆ ಉತ್ತರ ಗೊತ್ತಲ್ಲ. ಅಪ್ಪಯ್ಯ ಪಂಚಕನ್ಯೇರು ಯಾರಂದ ಅಳಿಕೇನ್ರಪ್ಪಯ್ಯ? ಪಂಚಕನ್ಯರು ನಂಗೆ ಸಮ ಹೊಂಬ್ಲತ್ತಿಲ್ಲ ಗಡೆ. ಆಗಳಿಕೆ ಕೈರ್ ಬೈಲ್ ಆನಂದ್ ಶೆಟ್ರಿ ಎಲ್ಲ ಆಟದಂಗೆ ಹೇಳತ್ಕೊಂಡಿದೆ. ಪಂಚ ಅಂದ್ರೆ 5 ಅಲ್ದ? ಹೌದು. ಸೀತೆ, ಸೀತೆ, ತಾರಾ, ತಾರಾ, ಅಹಲ್ಯ, ಅಹಲ್ಯ, ಮಂಡೋದರಿ, ಮಂಡೋದರಿ. ಇನ್ನೊಂದು ಹೆಸರು ಸಮ ನೆನಪತ್ತಲ್ಲ ಮರೆಯ. ಆ ನಮ್ಮನಿ ನೆನ್ಪು ಮಾಡಿ ಹೇಳಕ್ ಮತ್ತೊಂದು ಹೆಸರು ನಂದು ಹೇಳಕ್ ಬಾಯ್ ಜಾಡುವ ನಿಂದ ಏನತ್ತ? ನಿನ್ನಂತ ಕಡು ಪಾಪಿ ಇಲ್ಲ. ಅಲ್ಲಿ ಹೇಳೋದು ಪಂಚ ಮಹಾಕನ್ಯರು ಪಂಚ ಪಾತಕಿಯರು ಫಸ್ಟ್ ಲಿಸ್ಟ್ಗೆ ನಿನ್ನ ಹೆಸರು ಬರ್ತಿತ್ತು. ಕೆಲ್ಸಕ್ಕೆ ಬಾತಿಲ್ಲ ಅಂದ್ರೆ ಗಂಡನೆಲ್ಲ ಕಡ್ಕೊಲ್ ಮುಗಿದು ಹೊತ್ತಕಿ ಕೊಂದ್ರು ಕೊಂದೆ ನೀನು. ಗೊತ್ತ ಹಾಕಿದ್ದಿತ್ತಿ ತಪ್ಪಾಯ್ತು. ತಡೆ ತಡೆ ಇನ್ನೊಂದು ಕಡೆ ಸೀತೆ, ತಾರಾ, ಅಹಲ್ಯ, ಮಂಡೋದರಿ, ದ್ರೌಪದಿ. ಹೋಯ್ ಬರ್ಕೋ ಹೋಗ್. ಅಲ್ಲ ಅಪ್ಪಿ ಎಂತ ಮಾಡಿ ಬೆಚ್ಚಿ ಪಳ್ತೀನಿ ಹೋಗಿ. ಅಲ್ಲ ಒಕ್ಕಿ ಹೊಡಿ ಮಾಡದಿತ್ತು ತಿನ್ ಹೋಗಿ ಉದ್ದಾರಿಸ್ತಾ ಶಾಲೆಗೆ ಹೋಯ್. ಹೆಂಗೆ ಗಂಡ ಹೆಂಗೆ? ಎಂತ ಗಂಡ ಹೆಂಗೆ? ಗಂಡ ಹೆಂಗೆ ಅಂದ್ರೆ ಶಾಲೆಗೆ ಬರ್ತ ಹೇಗ ಬಂದಿತ್ತಲ್ದ? ಹಂಗಂದಳಿ ನಿನ್ನ ಮಗಳು ಹಾ ಬಂದಳ? ನನ್ನ ಮಗಳ ಗಂಡಿನ ಕಡೆ ಊರ್ ಮೇಲೆ ಹುಣ್ಚೆಪ್ಪೆಕ್ಕೂ ಹೋದಲ್ಲ.
ಓದಿ ನಾಳೆ ಮುಂದೆ ಏನಾರ ಅಪ್ಪ ಅಬ್ಬಿನ ಒಳ್ಳೆ ಇರುತ್ತೆ ಕಾಣ್ಕಂದಳಿ ಕಾಲೇಜಿಗೆ ಓದಕ್ಕೆ ಓದಕ್ ಮಾಡಿಸ್ತೀನಿ ನಿನ್ನ ಮಗಳಿಗೆ ಒಂದು ಮದುವೆ ಮಾಡಿಸ್ತಿ ಕಣ್ಣ ನಾನು ಸದ್ಯ ಗಂಡು ಹುಡುಕಿ. ನಂಗೆ ಓದಿ ಹೇಳಕ್ ಕೊಂಬ್ಲೆ ಹದ್ದ ಎಂತ ನಾ ಮೊನ್ನೆ ಹೆಣ್ಣಿನ ಮುದಿ ಮಾಡ್ಕೊಂಡಳಿ ಅಲ್ವ ಆ ಜೋಯ್ಸ್ರ ಕೆಡದಲ್ದಿ ಅದಕ್ಕೆ ಆ ಹಳಿ ಜಬ್ಬು ಜೋಯಿಸ್ರಿ 2 ಚಟ್ಟಿ ಹೆಣ್ಣನ್ನು ಒಪ್ಕೊಂಡ್ರ ಅವ್ರ ಕವಡಿ ಪಂಚಂಗನೆಲ್ಲ ಮಾರ್ಕೊಂಡು ತಿಂಬು ಈ ಹೆಣ್ಣು. ನಾನ ಹೆಣ್ಣಿನ ಜಾತಕ ತೋರ್ಸಕ್ ಹೋದ ಜಾತಕ ಎಲ್ಲ ಕಂಡ ಇಲ್ಲ ನಾನು ಎಂತ ಕಂಡು ಮದುವೆ ಮಾಡ್ತೀನಿ ಹೆಣ್ಣಿನ ನಿನಗೆ ಯಾಕದ ಎಂತ ಕಡ ಭಯ ಹಾ ಇದು ಅಕ್ಕಿ ಹೊಡಿತಲ್ಲ ಹಾ ಚಪ್ಪಿ ಇತ್ತು. ಎಂತದ ಚಪ್ಪಿ ಇತ್ತು. ಅಕ್ಕಿ ಹೊಡಿ ಏನಿನ ಜಾನ್ಮ ಕಲ್ಲು ಹಾಕಿ ಹಾಪ್ಕ ಇದು ಅಕ್ಕಿ ಹೊಡಿಯೋದು ಏನಿಗೆ ಹಾಕು ತೌಡ ತೌಡ ಯಾವ್ದು ಅಕ್ಕಿ ಹೊಡಿ ಯಾವ್ದು ಗೊತ್ತಿಲ್ಲ ಕಡೆ ನಿಂಗೆ ಎಲ್ಲ ಗಾಡಿ ಮಣ್ಣು ಕಲ್ಸಿ ಬೆಚ್ಚ ತಿಂದು ಇದಾರು ಅದು ಹೆಗ್ಗುಳ್ಳಿಗೆ ಎಣ್ಣೆ ಕಲ್ಸಿ ತಂದು ಸತ್ತವರು ಹಾದೆ ನೀನು ಅದು ಸೊಡ್ಡು ಕಂಡ್ರೆ ಹೇಳುದಿಲ್ಲ ಬೋಳ್ ಮೇಲೆ ಬೆಚ್ಚತಿ ಕಣ್ ಮಣ್ಣು ಗೊತ್ತಿಲ್ಲ ಅದಕ್ಕದು ಬರೀ ಎಟ್ಟಿ ಅದ ಹಾಗತ್ತೆ ಒಳಗೋ ಅದು ರೇಡಿ ಹಾಕಿ ಹೋಯ್ತು ಮರ್ಲದು. ಸಮಯ 7:40 ಇದೀಗ ಗೋಪಾಡಿ ಮನೆ ಶಿವರಾಮ ಮತ್ತು ತಂಡದವರಿಂದ ಹೌದರಾಯನ ವಾಲ್ಗ. ಅಲ್ಲ ವಾಲ್ಗು ಅಷ್ಟೆಲ್ಲ ಐಕಿದ್ದಿತ್ತು ಯಾಕೆ ರೆಡಿ ಬಂದ್ ಮಾಡ್ದೆ ಯಾಕೆ ನಮ್ಮನಿ ವಾಲ್ಗೆ ಕೇಂಬರ್ ಇಲ್ಲೇನು ಹೌದರ ಏನು ವಾಲ್ಗ ಕೇಂಬರ್ ಯಾರ ನಮ್ಮನೆ ವಾಲ್ಗಕ್ಕೆ ಏನಾಯ್ತ ಏನಾಯ್ತು ಕೇಳ್ರ ಆ ಗಂಡ ಆಗಳಿಂದ ಶಾಲೆಯಿಂದ ಬಂದು ಕೌಂಚ್ ಮಂಕ ಬರೀತಲ್ಲ ನಿನ್ನ ಮಗಳು ಬಂದಾಳ. ಅಲ್ಲ ಹೌದಲ್ದ ಮರ್ರೆ 7 ಗಂಟೆ ಆಯ್ತಂದ್ರೆ ಶಾಲೆ ಹೋದ ಹೆಣ್ಣು ಹತ್ತೋಯ್ತೆ ಯಾರಿಗೋಯ್ತು ಅದ್ರ ದೋಸ್ತಿಗಳಿಗೆ ಅವ್ರು ಫೋನ್ ಮಾಡ್ತಿರ್ತಾಳೆ. ಅಲ್ಲ ಹೆಣ್ಣು ಎಲ್ಲಿ ಹೋದ್ ಮರ್ರೆ ಹಲೋ ಹಲೋ ಪವಿತ್ರನಾ ಹೌದು ನಾನಿಲ್ಲಿ ಶ್ಯಾಮಲ್ನ ಅಪ್ಪಯ್ಯ ಮಾತಾಡೋದು ಮಗ ಅವಳು ಕಾಲೇಜಿಗೆ ಹೋದಳು ಇನ್ನೂ ಬರಲ್ಲ. ಹೇಳಿ ಅಂಕಲ್. ಅಲ್ಲಿ ಎಂತ ಸ್ಪೆಷಲ್ ಕ್ಲಾಸ್ ಎಂತ ಇದ್ದಿತ್ತ ಮಗ ತಡ ಆಯ್ತು ಬರಲ್ಲ. ಎಂತದು ಇರ್ಲ ಅಂಕಲ್ ಅವಳು ಕಾಲೇಜಿಗೆ ಬರಲೇ ಇಲ್ಲ. ಹಲೋ ಹಲೋ ಯಾರು ಶರತ್ನಾ? ಹೌದು ಹೇಳಿ. ನಾನಿಲ್ಲಿ ಶ್ಯಾಮಲ್ನ ಅಪ್ಪಯ್ಯ ಮಾತಾಡೋದು ಅವಳು ಕಾಲೇಜಿಗೆ ಹೋದಳು ಇನ್ನೂ ಬರಲಿಲ್ಲ. ಅವಳು ಇಲ್ಲ ಸರ್, ಅವಳಿಲ್ಲ ಶಾಲೆಂಗೆ ಕಂಡಂಗಿಲ್ಲ ಅವಳನ್ನ. ಎಷ್ಟು ದಿವಸದಿಂದ ಬರಲ್ಲ ಅವಳು? ಅವಳೊಂದು 2-3 ದಿನದ ಶಾಲೆಂಗೆ ಕಂಡದೇ ನೆನಪಿಲ್ಲ ಸರ್ ನನಗೆ. 2-3 ದಿನ ಎಂತಮ್ರೆ ಎಂತಮ್ರೆ ಹೆಲ್ಸಿ ನಾನು ಹಿಟ್ಟು ಕೋಳಿ ತಾಳ್ಲಮ್ರು ಹೋಯ್ ತಿಂದು ಮುನ್ಕೊ ಹೋ. ಅಲ್ಲಿ ಎಂತ ಐತಮ್ರೆ ದೌಡಿ ಮೇಲೆ ಬೆಚ್ಚ ಎಂತ ಇಟ್ಕೊಂಡ್ರಿ ಇದೆ ಅಂತ ಸಾಬನ ಫೋನ್ ಮಾಡ್ತಾ ಇದ್ದಿ ಗೊಯ್ತಲ್ರಿ ನಂಗೆ ಎಂತಂದು ಹೇಳ್ಕೊಂಡು ಗೊತ್ತಿತ್ತು. ಹಲೋ 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 ಸುಷ್ಮಾ, ಹಾ ಹೇಳಿ. ನಾನು ಶ್ಯಾಮಲ್ ಅಪ್ಪಯ್ಯ ಮಾತಾಡೋದು ಮಗ ಅವಳಿನ ಕಾಲೇಜಿಗೆ ಹೋದಳು ಬರಲ್ಲ. ನಂಗೆ ಹೊತ್ತೋಯ್ತು ಪುಕ್ಕ ಆದಂಗೆ ಇತ್ತು ಮಗ. ಎಲ್ಲ ಹೆಣ್ಗಳು ಆಚೀಚಿ ನೋವು ಬಂದಿದ್ದು ಇವಳು ಇನ್ನೂ ಬರಲ್ಲ ಮರೈತಿ. ಅಲ್ಲಿ ಕಾಲೇಜಿಗೆ ಕೊಂಡಿದ್ಯಾ ಡ್ಯಾನ್ಸ್ ಕ್ಲಾಸ್ ಅಂತ ಇದ್ದಿತ್ತಾ? ಇಲ್ಲ ಅಂಕಲ್, ಹಂಗೆಂತ ಡ್ಯಾನ್ಸ್ ಕ್ಲಾಸ್ ಯಕ್ಷಗಾನ ಕ್ಲಾಸ್ ಅಂತ ಇರ್ಲಿಲ್ಲ. ಹಾ. ಅವಳು ಕಾಲೇಜಿಗೆ ಬರ್ದೆ 15 ದಿನ ಆಯ್ತು. ಹಾ? ನಾವ್ ಯಾರು ಅವಳನ್ನ 15 ದಿನದಿಂದ ಕಾಣ್ಲೇ ಇಲ್ಲ. ಎಂತ ಐತಮ್ರೆ ಎಂತ ಐತಮ್ರೆ ಆ ಹೆಣ್ಣು ಕಾಲೇಜಿಗೆ ಹೋಯ್ದೆ 15 ದಿವಸ ಆಯ್ತಂಬ್ರಲ್ಲೇ. ಏ ದೇವ್ರೆ ದಿವಸ ಬೆಳ ಮುಂಚಕ್ಕೆ ಸಾಲಿ ಬತ್ತಿ ಅಂತ ಹತ್ತಲ್ಲ ಹೆಣ್ಣು ಹಾತಿ ಎಲ್ಲಿ ಮತ್ತಂಗಾರೆ. ಏ ದೇವ್ರೆ ಏ ಭಗವಂತ ಗಣಿ ಒಲ್ಲೆಲ್ಲೂ ಹೆಣ್ಣೆಲ್ಲೂ ದಾರಿ ಮೇಲೆಲ್ಲೂ ಬಂತ ಕಣ್ಕ ಬನ್ನಿ ಅಲ್ಲಿ ಬಸ್ ಸ್ಟ್ಯಾಂಡ್ ಹೋಗಿ ಪೋಲಿ ಡ್ರಾಪ ಏನು ಡ್ರಾಪ್ ಹೇಳ ನಿನಗೆ ಹೇಳಿ ಸುಖ ಇಲ್ಲ. ಇಲ್ವಾ ಇಲ್ವಾ ಗಡ ಯಾದಿ ಕಟ್ಟ ಮೇಲೆ ಹಾಕ್ತಿ ಯಾದಿ ನಡೆಸ್ಕೊಂಡು ಹಿಡಿದ್ರಿ ಇಲ್ವಾ ಇಲ್ಬಾ ಇಲ್ವಾ. ನಿನಗೇನು ನಿನಗೆ ಹೆಣ್ಗಳೊಟ್ಟಿಗೆ ತಿರ್ಗಕ್ಕ ನಿನಗೆ ಬೇರೆ ಉದ್ಯೋಗ ಇಲ್ಲೇನ? ಸರ್ ನೀವು ಮೈ ಮುಟ್ಟಿ ಮಾತಾಡ್ಸೋದು ಯಾಕೆ ಮೈ ಮುಟ್ಟಿದೆ ಅಂತ ನಿನ್ನ ಮಂಟಿಗೆ ಮುಟ್ಟಿ ಮಾತಾಡ್ಸೋದಾ? ಸರ್ ಪ್ಲೀಸ್ ಸರ್, ಎಂತ ಪ್ಲೀಸ್ ನೀವು ಮೈ ಮುಟ್ಟಿ ಮಾತಾಡ್ಸ್ಬೇಡಿ ಎಂತ ಎಂತ ಮಾಡ್ತೀವಿ? ಇದು 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 ಹೂಗೆ ಎಂತ ದರ್ಶನಿತ್ತ ಸರ್. ಮೈ ಮುಟ್ಟಿ ಮಾತಾಡ್ಸೋದು ಯಾಕೆ ಸರ್ ನೀವು? ಇದು ಈ ಹೂ ಹಿಡ್ಕ ಬೈಂದಲ್ಲಿಗೆ ಒಟ್ಟು ಹೊಡೆದು ಹಾಕೋಗಿದ್ದೆ ಮೈ ಮುಟ್ಟಿ ಮಾತಾಡ್ಸ್ಕೊಳ್ಳಿ ಕತಿ ಹತ್ತನಿಂದ ಎಂತ ಮಾಡ್ತೀಯ? ಸರ್ ಪ್ಲೀಸ್ ಸರ್, ಅರ್ಥ ಮಾಡ್ಕೊಳ್ಳಿ. ಹಾಂ ನನ್ನ ತಂದೆ ನನ್ನ ಬರ್ಡೇ ಗಿಫ್ಟ್ ಕೊಟ್ಟಿರೋ ಶರ್ಟ್ ಸರ್, ಅದು ಯಾವುದು? ಇದೇ ಶರ್ಟ್ ಸರ್. ನೀನು ಕರ್ನಾಟಕ ಹಾರಿಸಿ ಕೊಡ್ತೀನಿ. ನಿನ್ನ ಅಪ್ಪ ಎಂತ ಮಾಡಿದ್ ನಿಂಗೆ? ನನ್ನ ಬರ್ಡೇ ಗಿಫ್ಟ್ ಕೊಟ್ಟಿರೋದು. ನನ್ಗೆ ಅದಂದ್ರೆ ತುಂಬಾ ಇಷ್ಟ. ಬರ್ಡೇ ಅಂದ್ರೆ ಎಂತದ? ನನ್ನ ಬರ್ಡೇ ಬರ್ಡೇ ಅಂದ್ರೆ ಎಂತದ? ಹುಟ್ಟಿದ ಹಬ್ಬ ಸರ್. ಹಾಂ ನೀನು ಹುಟ್ಟದಪ್ಪ ತೇರು ಹೇಳಿತ್ರ ಆ ದಿವಸ? ಹಾಂ ಗೆಂಡುವ ಆ ದಿವಸ ಬರ್ತ್ಡೇ ಹುಟ್ಟದ ದಿವಸ ಊರ ಮೇಲೆ ಅಲಿ ತಕ್ಕೋಕಂತ ಬರ್ತ್ಡೇ ಹುಟ್ಟ ಹಬ್ಬ. ನಿನಗೆ ಹಂಗೆ ಬಿಡ್ದಿರಿ ಏನೀಗ? ನಂಗೆ ತುಂಬಾ ಇಷ್ಟ ಸರ್ ಶರ್ಟ್ ಅಂದ್ರೆ. ಯಾಕೆ ಹೇಗಳ ನಿನ್ನ ಅಪ್ಪಯ್ಯ ಇಷ್ಟಪಡೋಕೆ ನಿನ್ನ ಅಪ್ಪ ಹೇಗಳ ತೆಗ್ಸಿ ಕೊಟ್ಟು ಅಂಗಿ ಅದು ನನ್ನ ಬರ್ಡೇಗೆ ಎಷ್ಟು ವರ್ಷದ ಹಿಂದೆ? 1 ವರ್ಷ ಆಯ್ತು ಸರ್. 1 ವರ್ಷದ ಹಿಂದೆ ನಿನ್ನ ಅಪ್ಪಯ್ಯ ತೈಸಿ ಕೊಟ್ಟದ ಅಂಗಿಗೆ ನೀನು ಇಷ್ಟು ಆಸೆ ಮಾಡ್ತೆ. 22 ವರ್ಷದಿಂದ ಹೆಣ್ಣುಗಳನ್ನ ಸಾಕುವ ಅಪ್ಪ ಅಪ್ಪಿ ನಾವೆಷ್ಟು ಜಾಗೃತಿ ಮಾಡ್ಕ ನಿನಗೆ ಹೈಸ್ಕೂಲಿಗೆ ಹಾಪಲ್ಲರಿ ಬೆನ್ನಂಗೆ ಬ್ಯಾಗ್ ಇರುತ್ತಲ್ದ? ಹೈಸ್ಕೂಲ್ ದಾಟ ಮೇಲೆ ಬಗಲಿಗೆ ಒಂದು ಹೆಣ್ಗಳು ಬೇಕಲ್ದ ನಿಮಗೆ? ನಿಮ್ಮ ಜಾನಕಾಲಕ್ಕೆ ಕಲ್ಲು ಹಾಕೊಂಡು ಹಾಪಿಗೆ ನೀನು ದೂರಿ ಸುಖ ಇಲ್ಲ. ನಮ್ಮದೇ ಚಿನ್ನ ಸಮ ಇಲ್ಲ. ಇದು ಬೆಟ್ಟಿದೆ ತಾಮ್ರ ಮಿಕ್ಸ್ ಇದೆ ಮೇಲ್ಕೊಂಡ್ರೆ ದೌಡಿ ಹೊಡುಕಿದ್ದಿ. ಎಡ ಎಡ ಈಗ ನೀನು ಹೂಗಿನ ಚೆಂಡು ತಕೊ ಮತ್ತೆ ಯಾರ ಮನೆಗೆ ಕೊಡು ಹೋಗಿ. ಹಿಂಗೆ ಇನ್ನೆಲ್ಲರೂ ಬಂದ್ರೆ ನಾಯಿ ಬಿಟ್ಟು ಕೊಲ್ತಿ. ಯಾರಿ ಮಲಿತ್ ಕಡೆ
ಮಲಿತ್ಯಾರಿಗಡ ಅವ್ರು ಹೊಂಡ ಕೈಕ ಹಾಪ್ಕ ಇಲ್ವಾ ಅಣ್ಣ ಇಲ್ವಾ ಇಲ್ವಾ ಇದೆಂತ ನೀನು ಕಾಲೇಜಿಗೆ ಕಳಿಸಿದ್ದ ನಾನು ಇದು ನಿನ್ನ ಪ್ಯಾಂಟಾ ಇದು ನಿನ್ನ ಕೇಮಿಂಗ್ ಎಂತ ಇದೆ ಗ್ಯಾಸ್ ಸಿಲಿಂಡರ್ ನೇತು ಹಾಕೋದಾ ಹಾಂ ಅದು ಎಂತ ಅಣ್ಣ ಇಲ್ಲ ರಿಂಗ್ ಕಾಣಗಿತ್ತಲ್ಲ ಇಡೀ ನಿನ್ನ ಮಂಡ್ಯೋ ನಿನ್ನ ಹಣಿಯೋ ನಿನ್ನ ಹಣೆಗೆ ಒಂದು ಸ್ಟಿಕ್ಕರ್ ನಿಲ್ಲುವುದಿಲ್ಲ ನಿನಗೆ ನಿನ್ನ ಉಗುರು ನಿನ್ನ ಕೈ ಹಂಗೆ ಇಲ್ಲೆಲ್ಲ ಎಂತ ಇದೆಲ್ಲ ನೀನು ಮಾಡೋದು ಉಮ್ಕ್ ಹಾಕು ನಾಚಿಕೆ ಆತ್ ನಂಗೆ ಇಲ್ಕ ನಿನ್ನ ಕೈ ಹಂಗೆ ಎಂತ ಟ್ಯಾಟು ಒಯ್ದ ಅವನಾರು ಕೂತಂಗಿತ್ತಲ್ಲ ಹಾಂ ಅವನಾರು ಕೂತದ್ದ ಗ್ಯಾಸು ನೀನು ಕಾಲೇಜಿಗೆ ಹಾಕೋದು ನೀನು ಓದೋದು ನಿನಗೆಲ್ಲ ಸಾಲ ಎಲ್ಲ ಮಾಡಿ ಶಾಲೆ ಕಳಿಸಿದ್ದಾರೆ ಮರೆತಿ ಇದೇ ಮಾಡುವುದಾ ಮೊಬೈಲ್ ಬೇಡ ಅಂದರೆ ಇದನ್ನೇ ಬದುಕಲ್ದ ನಿಂದು ಮೊಬೈಲ್ ಇರಲಿ ಈಗ ಏನಂತ ಹೇಳುವುದಲ್ಲ ನಾನು ನಡೆ ಒಳಗೆ ನಡೆ ಮಂಗನಿಗೆ ಒಂದು ಹೆಣ್ಣು ಕೊಟ್ಟರು ಮನೆ ತುಂಬ ಮಂಗನೇ ಅಂದೇಳಿ ನಿನ್ನ ಕಣಂಗೆ ನಿನ್ನ ಮಗಳ ಅದಾಳ ಅವಳು ಹಿಂಗೆ ಮಾಡ್ತಾಳ ನಂಗೆ ಗೊತ್ತಿದ್ದೀತಾ ನಂಗೂ ಗೊತ್ತಿದ್ರೆ ನಿನ್ನ ಮದುವೆ ಆತಿಲ್ಲ ಇದ್ದಿದ್ದು ನಾನು ಇಲ್ವಾ ಇಲ್ವಾ ಇದು ನಮ್ಮನಿಗೆ ಅಂದೇಳಿ ಅಲ್ಲ ಮೊಬೈಲ್ ಈಗಿನ ಕಾಲದಂಗೆ ಬೇಕೇ ಮೊಬೈಲ್ ಇಲ್ದಿರ ಜೀವನ ಆತಿಲ್ಲ ಅಂದೇಳಿ ನಮಗೆ ಗೊತ್ತಿತ್ತು ಮನುಷ್ಯರಿಗೆ ಒಗ್ಗಿ ಹೋಯ್ತು ಚರ್ಮ ಅಂಟದಂಗೆ ಆದರೆ ಕಾಲೇಜಿಗೆ ಹೊಪ್ಪ ಮಕ್ಕಳು ಇಲ್ಲ ಇಲ್ಲಿ ಊರಂಗ ಇಲ್ಲಿ ಮೊಬೈಲ್ ತೊಗೊಂಡು ಹೊದ್ದಿದ್ರೆ ಸ್ವಿಚ್ ಆಫ್ ಮಾಡಿ ಬ್ಯಾಗ್ ಹಂಗೆ ಇಟ್ಕೊಂಡು ಹೊರಗೆ ಬಂದ ಮೇಲೆ ಆನ್ ಮಾಡಿ ಮೊಬೈಲ್ ಒಟ್ಟಿ ಮೊಬೈಲೇ ತಗೊಂಬನಿ ಬಿಟ್ಟರೆ ನಿಮ್ಮ ಅಪ್ಪ ಅಮ್ಮನ ಮಾನ ಕಳುವ ಇನ್ನೊಂದು ವಸ್ತುವನ್ನು ಮನೆಗೆ ದಯವಿಟ್ಟು ತಗೊಂಬರ್ಬೇಡಿ ನಮ್ಮನೆ ಶ್ಯಾಮಲೆ ಹ್ಯಾಂಗೆ ನಿಮ್ಮನೆಗೆ ಇಂಥ ಶ್ಯಾಮಲೆ ಯಾರು ಇಪ್ಪದು ಬೇಡ ನಮಸ್ಕಾರ.